ಮೇ 16 4:15 ಗಂಟೆಯ ಟೈಮು. ಸಿಡಿಲು ಮಳೆ ಜೊತೆಗೆ ಬಂತು. ಗರ್ಭಗುಡಿಯ ಮೇಲಿನ ಪ್ರಾಕಾರ ಫುಲ್ಲು ಡ್ಯಾಮೇಜ್ ಆಗಿದೆ. ಏನೋ ಒಂದು ನಮ್ಮದೊಂದು ಗ್ರಾಚಾರ ಅಂತ ಹೇಳ್ಬೋದು. ದೇವರು ಒಂದು ಊರಿನವರನ್ನೆಲ್ಲ ಕಾಪಾಡಿ ಅವರ ಮಡಿಲಿಗೆ ಹಾಕಿಕೊಂಡ್ರು ಅಂತ ನಾವು ಅದರಲ್ಲಿ ಒಂದು ಖುಷಿ ಪಡ್ತಾ ಇದ್ದೇವೆ ಅಷ್ಟೇ. ಗ್ರಾಮ ಬಡ ಗ್ರಾಮ, ಇಲ್ಲಿ ಶ್ರೀಮಂತರೇನು ಅಷ್ಟೊಂದು ಏನಿಲ್ಲ. ಈ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ನಡೆದು ಇದೀಗ 4 ವರ್ಷಗಳು ಪೂರ್ಣಗೊಂಡಂಥ ಸಂದರ್ಭದಲ್ಲಿ ಬಹಳ ಸಿಡಿಲಿನ ಆಘಾತಕ್ಕೆ ಒಳಗಾಗಿರುವಂಥದ್ದು ಬಂಟ್ವಾಳ ತಾಲೂಕಿನ ಮಣಿನಾಲ್ಕೂರಿನ ಶ್ರೀ ಮಹಾವಿಷ್ಣು ದೇವಸ್ಥಾನ ಇಳಿಯೂರು. ಈ ದೇವಸ್ಥಾನದ ಗರ್ಭಗುಡಿಯ ಮೇಲ್ಭಾಗಕ್ಕೆ ಸಿಡಿಲು ಬಡಿದು ಆಘಾತಗೊಂಡಿದೆ. ಆ ದೇವಸ್ಥಾನದ ಒಳಭಾಗದಲ್ಲಿದ್ದೇವೆ ನಾವು. ಇದೀಗ ಆ ಒಂದು ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಇದೀಗ ದೇವಸ್ಥಾನದ ಎಂಟ್ರೆನ್ಸ್ ಇದು. ಒಳಭಾಗಕ್ಕೆ ಹೋದಾಗ ನಿಮಗೆ ಅಲ್ಲಿ ಆ ಆಘಾತಗೊಂಡಿರುವಂತಹ ಸಿಡಿಲು ಬಡಿದಂಥ ಸ್ಥಳವನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ. ಈಗಾಗಲೇ ಅಲ್ಲಿ ಅದನ್ನು ತೆಗೆಯುವಂತಹ ಕೆಲಸಕ್ಕೆ ಅಣಿಯಾಗುವಂತಹ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಇಲ್ಲಿ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಇದೀಗ ತಾವು ನೋಡ್ತಾ ಇದ್ದೀರಿ, ಇದು ಸಿಡಿಲು ಬಡಿದಂಥ ಸ್ಥಳ. ಇಲ್ಲಿ ಸಂಪೂರ್ಣವಾಗಿ ಮೇಲ್ಭಾಗ ಹಾನಿಯಾಗಿರುವಂತಹದ್ದು. ಆ ಒಂದು ಭಾಗವನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಇದು ಸಿಡಿಲು ಬಡಿದಂತಹ ಜಾಗದ ಚಿತ್ರಣ ನೋಡಿ. ಆ ದೇವಸ್ಥಾನದ ಮೇಲ್ಭಾಗದ ಚಿತ್ರಣವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು. ಈಗಿರುವಂತಹ ಕಾಮಗಾರಿ ಏನೆಲ್ಲ ಆಗಬೇಕು ಅನ್ನುವಂಥ ಜೊತೆಗೆ ಈಗಾಗಲೇ ತಂತ್ರಿ ವರಿಯರ ಹತ್ರ ಪ್ರಶ್ನಾಚಿಂತನೆಯನ್ನು ಇಟ್ಟು ಅವರು ಏನು ಹೇಳ್ತಾರೆ ಅದನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಅದರ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವಂಥ ನಿಟ್ಟಿನಲ್ಲಿ ಮುಂದಡಿಟ್ಟಿದ್ದಾರೆ. ಅಲ್ಲಿಂದ ಒಂದಷ್ಟು ಆ ಒಂದು ಶಿಲೆಯ ಪೀಸ್ಗಳು ಕೆಳಗಡೆ ಬಿದ್ದು ಇದು ಕೆಳಗಡೆಯೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಇಳಿಯೂರಿನ ಮಹಾವಿಷ್ಣು ದೇವಸ್ಥಾನದ ಈಗಿನ ಸ್ಥಿತಿ. ಯಾಕೆಂತಂದರೆ ಈಗಾಗಲೇ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಕಾರ್ಮಿಕರು ಬಂದು ಇದೀಗ ಸುತ್ತಲೂ ಕೂಡ ಕಟ್ಟಿ ಇಲ್ಲಿ ಅದನ್ನು ತೆಗೆಯುವಂಥ ಕಾರ್ಯವನ್ನು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದಾರೆ. ಈ ಬಗ್ಗೆ ಇಲ್ಲಿಯ ಆಡಳಿತ ಸಮಿತಿ ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರ ಮಾತಾಡಬೇಕು. ಜೊತೆಗೆ ಇಲ್ಲಿಯ ಸ್ಥಳೀಯರು ಕೂಡ ತುಂಬ ಜನ ಇದ್ದಾರೆ, ಅವರೆಲ್ಲರನ್ನು ಕೂಡ ಮಾತನಾಡಿಸಿ. ಬಹಳ ಸುಂದರವಾಗಿ ನಿರ್ಮಿಸಿರುವಂತಹ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಿದ್ದಾರೆ. ಸರ್, ತಮ್ಮ ಹೆಸರು? ಸಂಪತ್ ಕುಮಾರ್ ಶೆಟ್ಟಿ ಅಂತ. ಓಕೆ, ಏನು ಹೇಳ್ತೀರಿ ಈ ಘಟನೆಯ ಬಗ್ಗೆ? ಇದು ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಇಲ್ಲದೆ ತುಂಬ ವರ್ಷ ಆಗಿತ್ತು. ಸುಮಾರು ಒಂದು 500-600 ವರ್ಷ ಇದರಲ್ಲಿ ದೇವಸ್ಥಾನ ನೋಡಿದವರು ಯಾರು ಹಿರಿಯರಿಲ್ಲ. ಆದರೆ ಗ್ರಾಮದಲ್ಲಿ ನಮಗೆ ಒಂದು ಕೊರಗಿತ್ತು, ನಮ್ಮ ಗ್ರಾಮದಲ್ಲಿ ಕೂಡ ದೇವಸ್ಥಾನ ನಿರ್ಮಿಸಬೇಕು ಅಂತ. ನಮಗೆ ಪೂರ ಈ ದೇವಸ್ಥಾನದ ಕುರುಹಂದೆ, ತಳಂಗಲ್ ಮತ್ತು ಸೋಮಸೂತ್ರ ಮಾತ್ರ ಇದ್ದದ್ದು. ಆ ಮುಖೇನ ನಾವು ಊರವರೆಲ್ಲ ಸೇರಿ ನಮ್ಮದಲ್ಲಿ ಗ್ರಾಮ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಕುತೂಹಲದಿಂದ ಶ್ರೀಧರ ಗೋರೆಯವರ ಮುಖಾಂತರ ಪ್ರಶ್ನಾ ಚಿಂತನೆ ಮುಖೇನ ಮಾಡಿಸಿ, ಪ್ರಸಾದ್ ಮುನ್ಯಗಳ ವಾಸ್ತು ಚಿಂತನೆ ಮತ್ತು ನೀಲೇಶ್ವರ ಪದ್ಮನಾಭ ತಂತ್ರಿಗಳ ಮುಖೇನ ಈ ದೇವಸ್ಥಾನವನ್ನು ಯಾವ ರೀತಿ ನಿರ್ಮಿಸಬೇಕು ಅನ್ನೋ ಚಟುವಟಿಕೆಯನ್ನು ಮಾಡಿಕೊಂಡು ನಾವು ಸುಮಾರು 10 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ನಿರ್ಮಾಣ ಕಾರ್ಯಕ್ಕೆ ಇಳಿದಿದ್ದು ಊರವರೆಲ್ಲ ಸಾಕಾದದ್ದು. ಆ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಜನರು ಒಂದು ಶ್ರದ್ಧೆಯಿಂದ ನಮ್ಮ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಎಲ್ಲ ತುಂಬ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಭಜನಾ ಸಮಿತಿ ಇರ್ಬೋದು, ಬೇರೆ ಬೇರೆ ಸಮಿತಿಗಳೆಲ್ಲ ಸೇರಿಕೊಂಡು ಈ ಒಂದು ದೇವಸ್ಥಾನ ಹೇಳಬೇಕಂದ್ರೆ ಒಂದು ನಗರ ಭಜನೆಯಿಂದಲೇ ಈ ದೇವಸ್ಥಾನ ಆಗಿದೆ ಅಂತ ಹೇಳಲಿಕ್ಕೆ ನಮ್ಮ ಇಚ್ಛೆ ಪಡ್ಬೋದು. ಗ್ರಾಮ ಬಡ ಗ್ರಾಮ, ಇಲ್ಲಿ ಶ್ರೀಮಂತರೇನು ಅಷ್ಟೊಂದು ಏನಿಲ್ಲ, ಬೆರಳೆಣಿಕೆಯ ಶ್ರೀಮಂತರಿರೋದು. ಎಲ್ಲ ಗ್ರಾಮದಲ್ಲಿ ಹೋಗಿ ನಾವು ನಗರ ಭಜನೆ ಮುಖಾಂತರ ಈ ದೇವಸ್ಥಾನ ನಿರ್ಮಿಸಿದ್ದೇವೆ. ಈಗ ಮೇ 16 ಏನಾಯಿತು ಸರ್? ಹೇಗೆ ಘಟನೆ ನಡೀತು? ಮೇ 16 4:15 ಗಂಟೆಯ ಟೈಮು. ಬಿರುಗಾಳಿ, ಸಿಡಿಲು, ಮಳೆ ಜೊತೆಗೆ ಬಂತು. ಒಂದು 4:15 ಟೈಮಲ್ಲಿ ಗ್ರಾಮಸ್ಥರ ಸುತ್ತಮುತ್ತಲು 3 ಸಿಡಿಲು ಬಂತು. ಅದರಲ್ಲಿ 3ನೇ ಸಿಡಿಲು ಇಲ್ಲಿ ಬಿದ್ದಿದೆ ಅಂತ ಗ್ರಾಮಸ್ಥರ ಒಂದು ಅಭಿಪ್ರಾಯ. ಏನಾಯಿತು? ಈಗ ಡ್ಯಾಮೇಜ್ ಎಷ್ಟಾಗಿದೆ? ಡ್ಯಾಮೇಜು ಗರ್ಭಗುಡಿಯ ಮೇಲಿನ ಪ್ರಾಕಾರ ಫುಲ್ಲು ಡ್ಯಾಮೇಜ್ ಆಗಿದೆ. ಮತ್ತು ಮಾಡಿ ಇನ್ನು ಬಿಚ್ಚಿ ನೋಡಬೇಕಷ್ಟೇ ಏನಾಗಿದೆ ಅಂತ. ಕೆಳಗಿನ ಪ್ರಾಕಾರದಲ್ಲಿ ಏನು ಮಾಡಿ ಬಿಚ್ಚಿದ ಮೇಲೆ ಗೊತ್ತಾಗ್ಬೋದು ಯಾವ ರೀತಿ ಡ್ಯಾಮೇಜ್ ಆಗಿದೆ ಅಂತ. ಅದನ್ನು ನೋಡಿಕೊಂಡು ಇವಾಗ ನಾವು ಶಿಲ್ಪಿಯನ್ನು ಕರೆದಿದ್ದೇವೆ. ಶಿಲ್ಪಿ ಇವಾಗ ಅದರದ್ದು ಭಿತ್ತಿ ಸ್ತಂಭ ಎಲ್ಲ ಹೋಗಿದೆ, ಅದನ್ನು ಅಲ್ಲಿ ಮುರುಡೇಶ್ವರಲ್ಲಿ ಅವರ ಶೆಡ್ಡಲ್ಲೇ ಮಾಡಿಕೊಂಡು ರೆಡಿ ಮಾಡಿಕೊಂಡು ಬರ್ತಾರೆ. ಆಮೇಲೆ ನಾವು ಈ ದೇವಸ್ಥಾನ ಮಾಡಿ ಸ್ಕ್ರೀನ್ ಮುಖಾಂತರ ಇಳಿಸಿ ದೇವಸ್ಥಾನವನ್ನು ಮೇಲಿನ ಪ್ರಾಕಾರವನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ತಂತ್ರಿಗಳು ಇವತ್ತು ಬಂದರು, ವಿಸಿಟ್ ಮಾಡಿದರು. ಅದನ್ನು ಏನು ಹಾಳಾಗಿದೆ ಅದನ್ನು ಪ್ರಥಮವಾಗಿ ರೆಡಿ ಮಾಡುವ, ಆಮೇಲೆ ಏನು ಪ್ರಶ್ನಾ ಚಿಂತನೆ ಉಂಟು
ಆ ಮುಖೇನ ನಾವು ಅದಕ್ಕೆ ಪರಿಹಾರವನ್ನು ಸೂಚಿಸುವ, ಏನು ಬ್ರಹ್ಮಕಲಶ ಬೇಕಾ ಅಥವಾ ಕಲಶಾಭಿಷೇಕ ಬೇಕಾ, ಅದು ಮತ್ತೆ ಪ್ರಶ್ನಾಚಿಂತನದ ಮುಖ ಮೇಲೆ ಎಲ್ಲ ಸೇರ್ಕೊಂಡು ನಿರ್ಮಾಣ ಮಾಡಿರುವಂಥ ದೇವಸ್ಥಾನ. 4ನೇ ವರ್ಷದ ಒಂದು ಕ್ಷಣವನ್ನು ಕೂಡ ಮೊನ್ನೆ ಮಾಡಿದ್ರಿ. ಅದಾಗಿ 12ನೇ ದಿನದಲ್ಲಿ ಹೀಗಾಯಿತು. ಹೌದು, ಮೊನ್ನೆ 4ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಊರಿನವರೆಲ್ಲ ಸೇರಿ ಮಾಡಿದ್ದಾರೆ. ಯಾಕಂದರೆ ಮೊನ್ನೆ ಒಂದು ಯಕ್ಷ ಚಿಗುರಿನವರ ಮುಖಾಂತರ ಒಂದು ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಅದಕ್ಕೆ 12 ದಿವಸಕ್ಕೆ ಈ ಥರ ಆಯಿತು. ಆಗಬಾರ್ದಾಗಿತ್ತು. ದೇವರ ಯಾವ ರೀತಿಯಲ್ಲಿ ಆಗಿದೆ ಅಂತ ಅದು ದೇವರಿಗೆ ಮಾತ್ರ ಗೊತ್ತು, ನಮಗೇನು ಹೇಳಲಿಕ್ಕೆ ಕಷ್ಟ ಸಾಧ್ಯ. ಇನ್ನು ಮುಂದಿನ ಇವಾಗ ಜುಲೈ 2ನೇ ತಾರೀಕಿನಂದು ಪ್ರಶ್ನಾ ಚಿಂತನೆ ಉಂಟು. ಆ ದಿವಸದಲ್ಲಿ ಏನು ಯಾವ ರೀತಿ ಆಯಿತು ಅಂತ ಚಿಂತನೆ ಮಾಡುವ ಅಂತ. ಅರ್ಚಕರಿದ್ದಾರೆ ಸರ್. ಮೊನ್ನೆ ಏನಾಯಿತು ಅಂದರೆ ನೀವಿದ್ದರೆ ಇಲ್ಲ ಏನಾದರೂ? ನಾನು ಮನೆಯಲ್ಲಿದ್ದೆ. ಅದು ಸಂಜೆ ಒಂದು 4:45 ಸಮಯ ಒಂದು ದೊಡ್ಡ ಸೌಂಡ್ ಬಂತು. ನೋಡಿದ್ರೆ ನಮ್ಮ ದೇವಸ್ಥಾನಕ್ಕೆ ಸಿಡಿಲು ಬಡಿದು ಎಲ್ಲ ಅನಾಹುತಗಳಾಗಿದೆ. ಯಾರು ಇರಲಿಲ್ಲ? ಇಲ್ಲಿಲ್ಲ, ಅವನು ಮಗ ಅಲ್ಲಿ ಹೊರಗಡೆ ಇದ್ದ, ಬಾಗಿಲು ತೆಗಿಲಿಕ್ಕೆ ಆ ಟೈಮಿಗೆ ಬಂದಿದ್ದ. ಆ ಸೌಂಡ್ ಕೇಳಿ ಅವನು ಓಡಿ ಬಂದಿತ್ತು ಮನೆಗೆ. ಮಕ್ಕಳನ್ನು ದೇವರು ಕಾಪಾಡಿದ್ದಾರೆ. ಮಕ್ಕಳನ್ನು 100 ಸತ್ಯ. ಈಗ ನೀವು ಪೂಜೆ ಮಾಡುವ ಗರ್ಭಗುಡಿಯ ಈ ಸ್ಥಿತಿಯನ್ನು ನೋಡಿ ಅನಿಸುತ್ತೆ ಸರ್? ಏನಂತ ತುಂಬ ಬೇಜಾರಾಗ್ತದೆ. ಅತಿ ಶೀಘ್ರದಲ್ಲಿ ನಿರ್ಮಾಣಗೊಂಡು ಮೊದಲನೇ ಹಂತಕ್ಕೆ ಬರಬೇಕು ಅಂತೇಳಿ ಎಲ್ಲರ ಹತ್ರ ವಿನಂತಿ. ಸರ್, ಎಷ್ಟು ಖರ್ಚಾಗ್ಬೋದು? ಸುಮಾರು ಒಂದು 40ರಿಂದ 50 ಲಕ್ಷ ಖರ್ಚಾಗ್ಬೋದು ಅಂತ ನಮ್ಮ ಒಂದು ಅಂದಾಜು ಲೆಕ್ಕಾಚಾರ. ಸರಿಯಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ, ಒಂದಷ್ಟು ಬರ್ಬೋದು ಅಂತ. ಎಲ್ಲ ಅದಕ್ಕಿಂತ ಜಾಸ್ತಿ ಅಲ್ಲದೆ ಕಡಿಮೆ ಇಲ್ಲ. ಅದನ್ನು ಗ್ರಾಮವರು ಪರವೂರಿನವರು ನಮಗೆ ಈ ಒಂದು ಕಷ್ಟದ ಸ್ಥಿತಿಯಲ್ಲಿ ಎಲ್ಲರೂ ನಮಗೆ ಸಹಕಾರ ಬೇಡಬೇಕು ಅಂತ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡೋದು. ಭಕ್ತನಾಗಿ ಏನು ಹೇಳ್ತೀರಿ ಸರ್? ನಮಗೆ ಒಂದು ದೇವಸ್ಥಾನ ಅಂದರೆ ಭಾರಿ ಸಂತೋಷದೊಂದು ದೇವಸ್ಥಾನ ಇತ್ತು ನಮಗೆ ಊರಲ್ಲಿ. ಇರಲಿಲ್ಲ ಮೊದಲು, ಬರುವಾಗ ಡೈಲಿ ಬರ್ತಿದ್ವಿ ನಾವು. ಮೊನ್ನೆ ಒಂದು ಅವಘಡ ಆಗಿ ನಮಗೆ ತುಂಬ ಬೇಸರ ಆಗಿದೆ. ಯಾಕಂತ ಕೇಳಿದರೆ ಇಷ್ಟು ಪಟ್ಟು ಮಾಡಿದಂಥ ದೇವಸ್ಥಾನ ಈಗ ಆಗಿದೆ ಅಂತ ಹೇಳಿದರೆ ಊರವರಿಗೆಲ್ಲ ಒಂದು ತುಂಬ ಬೇಸರ ಆಗಿದೆ. ಯಾಕಂತ ಹೇಳಿದರೆ ಒಂದು ದೇವರೊಂದು ಏನೋ ಒಂದು ದೃಷ್ಟಿಯಲ್ಲಿ ಅವರೇ ಮಾಡಿಕೊಂಡ್ರು. ಯಾಕಂದರೆ ಊರಿಗೆ ಒಂದು ಬರುವಂಥ ಕಷ್ಟವನ್ನು ಅವರೇ ಒಂದು ನನ್ನ ಮೇಲೆ ಬೀಳಲಿ ಅಂತ ಆಗಿರ್ಬೋದಂತ ನಮ್ಮ ಒಂದು ಅನಿಸಿಕೆ. ಅಷ್ಟು ಬೇಸರ ಆಗ್ತಾಯಿದೆ. ಯಾಕಂತ ಕೇಳಿದರೆ ಇದು ಮತ್ತೊಮ್ಮೆ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಅಷ್ಟು ಒಂದು ಚಂದದ ದೇವಸ್ಥಾನ, ಒಂದು ಒಳಗೆ ಬರಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ಈಗ ನೋಡಿದರೆ ಅದು ಬೇಸರ ಆಗ್ತಾಯಿದೆ, ಅದನ್ನು ಹೇಳಲಿಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಚಂದದ ದೇವಸ್ಥಾನ ಈಗ ಆಗಿದೆ ಅಂತ ಹೇಳಿದರೆ ನಮ್ಮ ಮನಸ್ಸಿಂದೊಂದು ಬರುವುದಿಲ್ಲ. ಯಾಕಂದರೆ ಮೊನ್ನೆ ಬಂದು ನೋಡುವಾಗ, ಅರ್ಚಕರನ್ನು ನೋಡುವಾಗ, ಅವರೊಂದು ಮುಖ ನೋಡುವಾಗ ನನಗೆ ತುಂಬ ಬೇಸರ ಆಯಿತು. ಅಷ್ಟೊಂದು ಏನೋ ಒಂದು ನಮ್ಮದೊಂದು ಗ್ರಾಚಾರ ಅಂತ ಹೇಳ್ಬೋದು. ಮತ್ತೊಂದು ಖುಷಿ ಏನಂತ ಹೇಳಿದರೆ ಊರಿನ ಜನರಿಗೆ ಏನಾದರೂ ತೊಂದರೆ ಆಗ್ತಾ ಅಂತ ಅದನ್ನು ದೇವರೇ ಮಾಡಿಕೊಂಡ್ರು. ಯಾರಿಗೆ ಏನಾಗಬಾರ್ದು, ನನ್ನ ದೇವಸ್ಥಾನ ಹೋದ್ರೂ ಪರವಾಗಿಲ್ಲ, ಊರಿನ ಜನರಿಗೆ ಏನಾಗಬಾರ್ದು ಅಂತ ಅವರೊಂದು ಮನಸ್ಸಲ್ಲಿ ಆಗಿರ್ಬೋದು. ಅದೊಂದು ನಮಗೆ ಮನಸ್ಸಲ್ಲಿ ಅದು ಉಂಟು. ಹಾಗೆ ಸಂತೋಷ. ಇಲ್ಲದಿದ್ದರೆ ಊರಿಗೆ ಏನಾದರೂ ಇದು ಬೀಳ್ತಿದ್ರೆ ಸಾಧಾರಣ ಹೇಳಲಿಕ್ಕೆ ಇರಲಿಲ್ಲ. ಮನೆ ಆದರೆ ಒಂದು ಮನೆ ಇತ್ತ ಅಂತ ಕೇಳ್ಬೋದಿತ್ತು, ಇದು ಇಲ್ಲಿ ಮನೆ ಇತ್ತ ನೋಡ್ಬೋದಿತ್ತು. ಆ ಪರಿಸ್ಥಿತಿ ಆಗಿದೆ ನಮ್ಮ ದೇವಸ್ಥಾನ. ತುಂಬ ಬೇಸರ ಆಗ್ತಾಯಿದೆ. ಆದಷ್ಟು ಬೇಗ ಆಗಬೇಕಂತ ಎಲ್ಲರ ಹತ್ರ ನಾವು ಕೇಳ್ಕೊಳ್ಳೋದು, ಸಹಕಾರ ಮಾಡಬೇಕು, ದೇವಸ್ಥಾನ ಒಂದು ಚೆನ್ನಾಗಿ ಆಗಬೇಕು ಅಂತ ಅಷ್ಟೇ ನಮ್ಮೊಂದು ಅನಿಸಿಕೆ. ಸರಿ ಅಂತ ಹೇಳ್ತೀವಿ. ನಮಗೆ ಒಳ್ಳೆ ಬೇಸರ ಆಗ್ತಾ ಉಂಟು. ಮೊನ್ನೆ ಸಿಡಿಲು ಬಡಿದು ಹೋಗಿದೆ, ಇಷ್ಟು ಹೋಗಿದೆ. ನಾವು ಯಾವಾಗಲೂ ಬೆಳಿಗ್ಗೆ ದೇವಸ್ಥಾನಕ್ಕೆ ಬರ್ತೇವೆ, ಬಂದು ಈಗ ಆಗಿದೆ ಅಂತ ಹೇಳುವಾಗ ನಮಗೆ ಕೂಡ ಬೇಸರ ತುಂಬ ಉಂಟು. ಏನು ಮಾಡೋದು, ನಮಗೆ ಬೀಳುವುದನ್ನು ದೇವರೇ ಮಾಡಿಕೊಂಡ್ರು ಅಂತ ಹೇಳ್ಬೋದು. ಈಗ ಬಹಳ ಇನ್ನೊಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ತಮ್ಮ ಊರಿಗೇನೋ ಆಪತ್ತಾಗ್ತಾ ಇತ್ತು, ಅದನ್ನು ದೇವರು ತಪ್ಪಿಸಿದ್ರು ಅಂತ. ಬೇರೆ ಕಡೆ ಎಲ್ಲಿಯೂ ಆಗೋದನ್ನು ದೇವರು ತನಗೆ ತಗೊಂಡು ಊರಿಗೆ ಒಳ್ಳೆಯದಾಗಲಿ ಅಂತೇಳಿ ಮಾಡಿದ್ದಾರೆ. ಊರಿನ ಜನರು ಆದಷ್ಟು ಬೇಗ ಸಹಾಯ ಮಾಡಿ ಅತಿ ಶೀಘ್ರದಲ್ಲಿ ನಿರ್ಮಾಣ ಆಗಬೇಕು ಅಂತ ನಮ್ಮೆಲ್ಲರ ಕೋರಿಕೆ. ಪ್ರತಿನಿತ್ಯ ಇಲ್ಲಿ ಕೆಲಸ ಮಾಡೋರು ಏನು ಹೇಳ್ತೀರ? ನಾನು ದಿನ ಬಂದು ಇಲ್ಲಿ ದೇವರ ಸೇವೆ ಮಾಡಿಕೊಂಡು ಹೋಗ್ತೇನೆ. ನನ್ನ ಮನಸ್ಸಿಗೆ ದಿನ ತುಂಬ ಸಂತೋಷ ಆಗ್ತಿತ್ತು. ಇಲ್ಲಿ ಬರುವಾಗ ಮನಸ್ಸಿನ ಯಾವುದು ನೋವಿದ್ರೂ ಒಂದು ಮಾಯ ಆಗ್ತಿತ್ತು. ಇಲ್ಲಿ ಮೊನ್ನೆ ಬಂದು ನೋಡುವಾಗ ತುಂಬ, ನಾನು ಮಧ್ಯಾಹ್ನ ಕೆಲಸ ಮಾಡಿ ಮನೆಗೆ ಹೋಗಿದ್ದೆ. ಸಂಜೆ ಹೊತ್ತಿಗೆ ನನಗೆ ಫೋನ್ ಬಂತು, ಹೀಗೆ ಆಗಿದೆ ಅಂತ. ಆಗ ಬಂದು ನೋಡುವಾಗ ನನಗೆ ಇಡೀ ಆಗಿ ಹೋಯಿತು, ಮನಸ್ಸು ಇಡೀ ಕರಗಿ ಹೋಯಿತು. ಆದರೆ ದೇವರು ಒಂದು ಊರಿನವರನ್ನೆಲ್ಲ ಕಾಪಾಡಿ ಅವರ ಮಡಿಲಿಗೆ ಹಾಕಿಕೊಂಡ್ರು ಅಂತ ನಾವು ಅದರಲ್ಲಿ ಒಂದು ಖುಷಿ ಪಡ್ತಾ ಇದ್ದೇವೆ ಅಷ್ಟೇ. ಇದೀಗ ಇಲ್ಲಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಮೇಲ್ಭಾಗಕ್ಕೆ ಹೋಗಿ ನೋಡಿದ್ದಾರೆ. ಎಷ್ಟು ಕ್ರ್ಯಾಕ್ ಆಗಿದೆ ಸರ್?
ತುಂಬ ಕ್ರ್ಯಾಕ್ ಆಗಿದೆ, ಅಂದರೆ ಭಿತ್ತಿ ಕಂಬ ಪೂರ್ತಿ ಇದಾಗಿದೆ, ತುಂಡು ತುಂಡಾಗಿ ಬಿದ್ದಿದೆ. ಬಾಕಿ ದ್ವಾರ ಮತ್ತು 3 ಸೈಡು ಕ್ರ್ಯಾಕ್ ಆಗಿದೆ. ಯಾಕಂದರೆ ಎಲ್ಲವನ್ನು ತೆಗೆದು ಮತ್ತೆ ಮಾಡಬೇಕಾಗ್ತದೆ. ಇದು ಕೆಳಗಿನ ಇದು ಇನ್ನು ನೋಡಬೇಕಷ್ಟೇ ಹೇಗಿದೆ, ಕೆಳಗಿನ ಗೋಡೆಗೆ ಆಗಿದೆ ಅಂತೇಳಿ. ಅದಿನ್ನು ಅವರು ಶಿಲ್ಪಿಯವರು ಬಂದ ನಂತರ ನೋಡಿ ಇದು ಮಾಡಬೇಕು. ಇದ್ರದ್ದು ಅಷ್ಟೇ ಮಾಡು, ಈ ಕೆಳಗಿನ ಮಾಡು ಕಲ್ಲು ಬಿದ್ದಿದೆ, ಅದು ಮಾಡಿ ಏನಾಗಿದೆ ಅಂತೇಳಿ ನಮಗೆ ನೋಡಲಿಕ್ಕೆ ಆಗೋದಿಲ್ಲ. ಇವರು ಬರಬೇಕಷ್ಟೇ, ಶಿಲ್ಪಿಯವ್ರ ಮೇಲಿನ ಪ್ರಾಕಾರ ತೆಗೆದು ಅನಂತರ ನೋಡಿ ಅದನ್ನು ಇದು ಮಾಡಬೇಕಷ್ಟೇ. ತನ್ನ ಊರಿಗೆ ಬರುವಂತಹ ಬಹುದೊಡ್ಡ ಸಂಕಷ್ಟವನ್ನು ಪಾರು ಮಾಡಿದರೆ ದೇವರು, ತನ್ನ ಊರಿಗೆ ಬರುವಂಥ ಸಂಕಟವನ್ನು ತನಗೆ ಎಳೆದುಕೊಂಡು ಆ ಸಿಡಿಲನ್ನು ತನ್ನತ್ತ ಎಳೆದುಕೊಂಡಿದ್ದಾರೆ ಅನ್ನುವಂತಹ ಭಾವನೆಯಲ್ಲಿ ಜನರಿದ್ದಾರೆ. ಜೊತೆಗೆ ತನ್ನ ಊರಲ್ಲಿ ಇಲ್ಲದ ಅಂದರೆ ಬಹಳಷ್ಟು ವರ್ಷಗಳ ಇಲ್ಲಿ ದೇವಸ್ಥಾನಗಳಿರಲಿಲ್ಲ, ಒಂದು ಕುರುಹು ಸಿಕ್ತು, ಆಮೇಲೆ ದೇವಸ್ಥಾನಗಳಾಯಿತು. ಎಲ್ಲರೂ ಕೂಡ ಶ್ರಮ ವಹಿಸಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಇಂತಹ ದೇವಸ್ಥಾನ 4 ವರ್ಷ ಪೂರ್ಣಗೊಂಡಂತಹ 4 ವರ್ಷ 12 ದಿನಗಳಲ್ಲಿ ಇಂತಹದ್ದೊಂದು ಆಘಾತ ಆದಾಗ ಎಲ್ಲ ಭಕ್ತರು ಕೂಡ ಆತಂಕಗೊಂಡಿದ್ದಾರೆ. ಆದರೆ ಕೂಡಲೇ ಅದನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊರಟಿರುವಂಥವರು ಸಹಾಯದ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಆದಷ್ಟು ಬೇಗ ಈ ದೇವಸ್ಥಾನ ಸರಿಯಾಗಲಿ, ಆ ಪ್ರಾಕಾರ ಸರಿಯಾಗಲಿ, ಜೊತೆಗೆ ಮತ್ತೆ ಭಕ್ತರಿಗೆ ಅದೇ ರೀತಿಯಾದಂತಹ ಒಂದು ಭಾವನೆ ಬರುವಂತಾಗಲಿ ಅಂತ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಅಶ್ವಥ್ ಮತ್ತು ರಾಕೇಶ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಇಳಿಯೂರು, ಬಂಟ್ವಾಳ ತಾಲೂಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.